ಎಲ್ಲರಿಗೂ ನಮಸ್ಕಾರ. ಪೀಸ್ ಆಫ್ ಸಕ್ಸಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಬಾತ್ರೂಮ್ ವಾಸನೆಯನ್ನು 5 ನಿಮಿಷದಲ್ಲಿ ನಿರ್ಮೂಲನೆ ಮಾಡುವ ಕೆಲವು ವಿಧಾನಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮೊದಲು ನೀವಿನ್ನು ಪೀಸ್ ಆಫ್ ಸಕ್ಸಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ವಿಡಿಯೋ ಶುರು ಮಾಡೋಣ. ವಾಸನೆಯನ್ನು ತೊಡೆದುಹಾಕುವುದು. ಕೆಲವೊಮ್ಮೆ ಬಾತ್ರೂಮ್ನ ಅನಪೇಕ್ಷಿತ ವಾಸನೆಗಳು ನಿಮ್ಮ ಮೂಡನ್ನು ಹಾಳು ಮಾಡುತ್ತವೆ. ನೀವು ನಿರಂತರವಾಗಿ ಶೌಚಾಲಯದ ವಾಸನೆ, ಸ್ನಾನಗೃಹದ ವಾಸನೆಯನ್ನು ಅನುಭವಿಸಿದ್ದರೆ ಉತ್ತಮವಾದ ಸಲಹೆಗಳು ಇಲ್ಲಿವೆ ನೋಡಿ. ಮೊದಲನೆಯದು, ಅಡಿಗೆ ಸೋಡಾ ಬಳಸಿ. ಪೀಡಿತ ಪ್ರದೇಶಗಳ ಮೇಲೆ ಸ್ವಲ್ಪ ಅಡಿಗೆ ಸೋಡಾವನ್ನು ಸಿಂಪಡಿಸಿ ಮತ್ತು 1 ಗಂಟೆಯ ನಂತರ ನೀರಿನಿಂದ ತೊಳೆಯಿರಿ ಅಥವಾ ಒಂದು ಸಣ್ಣ ಬೌಲಿನಲ್ಲಿ ಇದನ್ನು ಇರಿಸಬೇಕಾಗುತ್ತದೆ. ಎರಡನೆಯದು, ಕಾಫಿ ಬೀಜ ಅಥವಾ ಪುಡಿಗಳನ್ನು ಬಳಸಿ. ಬಾತ್ರೂಮ್ ನೆಲದ ಮೇಲೆ ಕೆಲವು ಕಾಫಿ ಬೀಜಗಳನ್ನು ಸಿಂಪಡಿಸಿ ಅರ್ಧ ಗಂಟೆ ನಂತರ ಗೂಡಿಸಿ ತೆಗೆಯಿರಿ. ಇವುಗಳ ದೃಢವಾದ ಮತ್ತು ರಿಫ್ರೆಶ್ ಪರಿಣಾಮವನ್ನು ಹೊಂದಿರುವುದರಿಂದ ಅವು ವಾಸನೆಯನ್ನು ಹೀರಿಕೊಳ್ಳುವಲ್ಲಿ ಮತ್ತು ಮರೆಮಾಚುವಲ್ಲಿ ಉತ್ತಮವಾಗಿವೆ. ಇದ್ದಿಲನ್ನು ಇಡಿ. ಇದ್ದಿಲು ಕಲ್ಮಶಗಳನ್ನು ಮತ್ತು ವಾಸನೆಯನ್ನು ಹೀರಿಕೊಳ್ಳುವಲ್ಲಿ ಹೆಸರುವಾಸಿಯಾಗಿದ್ದು, ಅತಿಯಾದ ತೇವಾಂಶವನ್ನು ತೊಡೆದುಹಾಕುವುದರ ಮೂಲಕ ವಾಸನೆಯನ್ನು ನಿರ್ಮೂಲನೆ ಮಾಡುತ್ತದೆ. ಬಿಳಿ ವಿನೆಗರ್ ಬಳಸಿ. ಒಂದು ಬಟ್ಟಲಿನಲ್ಲಿ ಸ್ವಲ್ಪ ವಿನೆಗರ್ ಮತ್ತು ನೀರನ್ನು ಸ್ನಾನಗೃಹದ ಮೂಲೆಯಲ್ಲಿ ಇರಿಸಿ. ನೀವು ಪ್ರತಿ 2 ವಾರಗಳಿಗೊಮ್ಮೆ ಮಿಶ್ರಣವನ್ನು ಬದಲಾಯಿಸಬಹುದು ಮತ್ತು ನಿಮ್ಮ ಬಾತ್ರೂಮ್ ಅನ್ನು ತಾಜಾ ವಾಸನೆಯಿಂದ ನೀವು ಇರಿಸಬಹುದಾಗಿದೆ. ನಿಂಬೆಯ ಸಿಪ್ಪೆ ಬಳಸಿ. ನಿಂಬೆಯ ಸಿಪ್ಪೆಯನ್ನು ನೀರಿಗೆ ಹಾಕಿ ಕುದಿಸಿ ತಣ್ಣಗಾದ ನಂತರ ಈ ಪ್ರಬಲ ಮಿಶ್ರಣವನ್ನು ನಿಮ್ಮ ಬಾತ್ರೂಮ್ ಸಿಂಕ್ ಕೆಳಗೆ ಸುರಿಯಿರಿ ಮತ್ತು ಕೆಲವು ದಿನಗಳವರೆಗೆ ರಿಫ್ರೆಶ್ ಹಾಗೆಯೇ ಇರುತ್ತದೆ. ಟೈಲ್ಸ್ ಉಜ್ಜಿ. ಟೈಲ್ಸ್ ಮತ್ತು ಗ್ರೈಂಡ್ ಅನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಲು ಬಾತ್ರೂಮ್ ನಿರ್ದಿಷ್ಟ ಕ್ಲೀನರ್ ಅಥವಾ ವಿನೆಗರ್ ಮತ್ತು ನೀರಿನ ಮಿಶ್ರಣವನ್ನು ಬಳಸಿ. ನಿಯಮಿತ ಶುಚಿಗೊಳಿಸುವಷ್ಟು ಅಚ್ಚು ಶಿಲೀಂಧ್ರಗಳ ಬೆಳವಣಿಗೆಯನ್ನು ತಡೆಯುತ್ತದೆ. ಕರ್ಪೂರವನ್ನು ಬಳಸಬಹುದು. ನಿಮ್ಮ ಬಾತ್ರೂಮಿನಲ್ಲಿ ಕರ್ಪೂರದ ಚೆಂಡುಗಳು ಇರಿಸಿ ಮತ್ತು ಅವುಗಳ ಎಲ್ಲ ಅಹಿತಕರ ವಾಸನೆಯನ್ನು ಹೀರಿಕೊಳ್ಳುತ್ತವೆ. ಹೀಗೂ ಮಾಡಬಹುದು. ನೀವು ಟಾಯ್ಲೆಟ್ಗಳಲ್ಲಿ ಜರಿ ಗಿಡಗಳನ್ನು ಮತ್ತು ಲಿಲ್ಲಿ ಸಸ್ಯಗಳನ್ನು ಇರಿಸಬಹುದು. ಇವುಗಳ ವಾಸನೆಗೆ ಮುಖ್ಯ ಕಾರಣವಾಗಿರುವ ಆರ್ದ್ರತೆ ಮತ್ತು ತೇವಾಂಶವನ್ನು ನಿವಾರಣೆ ಮಾಡುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಇಷ್ಟೆಲ್ಲ ಟಿಪ್ಸ್ಗಳನ್ನು ನೀವು ಬಳಸಿ ನಿಮ್ಮ ಬಾತ್ರೂಮನ್ನು ನೀವು ಶುಚಿಯಾಗಿಗೊಳಿಸಬಹುದು ಮತ್ತು ದುರ್ವಾಸನೆಯಿಂದ ನೀವು ಮುಕ್ತಿಯನ್ನು ಪಡೆಯಬಹುದು. ನಮ್ಮ ಈ ವಿಡಿಯೋ ನಿಮಗೆ ಸ್ವಲ್ಪವಾದರೂ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.